ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಏಕಾದಶಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಈಗ ಪೂಜೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ಪಾಪಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇನ್ನು ಏಕಾದಶಿ ಹಬ್ಬದಲ್ಲಿ ನಮ್ಮ ಮನೇಲಿ ಉಪ್ಪಿಟ್ಟು, ಕಡಲೆಕಾಳು ಉಸ್ಲಿ ಹಾಗೆ ಕಡಲೆ ತಮಟಾನ ಮಾಡ್ಕೊಳ್ತೀವಿ. ಇವತ್ತು ತರಕಾರಿನೆಲ್ಲ ಬಳಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಇನ್ನು ಉಪ್ಪಿಟ್ಟು ಎಲ್ಲ ಆದಮೇಲೆ ಕಡಲೆ ತಮಟನ ಕೂಡ ಲಾಸ್ಟಲ್ಲಿ ಮಾಡಿಕೊಂಡೆ. ಇದ್ರ ಜೊತೆಗೆ ಕಡಲೆಬೇಳೆ ಕೋಸಂಬರಿನೂ ಕೂಡ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆಗ್ತಿದ್ದಂಗೆ ದೇವರಿಗೆ ನೈವೇದ್ಯವನ್ನು ಇಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಪಾಪು ಕೂಡ ಎದ್ಲು. ಅವ್ರ ಜೊತೆಗೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಸಂಜೆ ಆಗ್ತಿದ್ದಂಗೆ ಗಿಡಗಳಿಗೆಲ್ಲ ನೀರು ಹಾಕಿ ಅವಲಕ್ಕಿ ಪಳ್ಳಿಯನ್ನು ಬಳಸ್ಕೊಂಡು ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಡೇ ಅರಸೀಕೆರೆ ಮಲೆಕಲ್ ತಿರುಪತಿ ಜಾತ್ರೆಗೂ ಕೂಡ ಹೋಗಿದ್ವಿ. ಅಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಅಂತ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇನ್ನು ಬಾಣಾವರಕ್ಕೆ ಬರುವಾಗ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಇರ್ತಕ್ಕಂಥ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಫುಲ್ ವಿಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.